80ನೇ ಸ್ವಾತಂತ್ರ್ಯೋತ್ಸವದ ಹಬ್ಬದ ಶುಭಾಶಯಗಳು. 80ನೇ ಸ್ವಾತಂತ್ರ್ಯೋತ್ಸವದ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತೇನು ನಮ್ಮ ಬಳ್ಳಾರಿಯ ಜಿಲ್ಲೆ ಮತ್ತು ಬಳ್ಳಾರಿಯ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಮೊಟ್ಟ ಮೊದಲನೇದಾಗಿ ಶುಭಾಶಯಗಳನ್ನು ಕೊಡ್ತಾ ಮಂತ್ರಿಯಾಗಿ ಬಳ್ಳಾರಿಗೆ ಬಂದ್ಮೇಲೆ ಬಹುಶಃ ನನ್ನ ಈ ರೀತಿಯಾದಂತ ಮಾಧ್ಯಮದ ಮುಂದೆ ಬಂದಿರೋದು ನಾನು ಇವತ್ತೇ ಮೊನ್ನೆ ಸಣ್ಣ ಪುಟ್ಟದಾಗಿ ಬಂದಿದ್ದೀವಿ. ಆದ್ರೆ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಸ್ವಾತಂತ್ರ್ಯ ಹಬ್ಬವನ್ನು ಆಚರಣೆ ಮಾಡಿ ಧ್ವಜಾರೋಹಣ ಮಾಡಿ ಇವತ್ತು ನಮ್ಮ ಮುಂದೆ ಬಂದು ಇವತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಅದ್ರ ಜೊತೆಗೆ ನಮ್ಮ ಬಳ್ಳಾರಿಯ ಅನೇಕ ಅಭಿವೃದ್ಧಿಗಳನ್ನ ಕಲ್ಪನೆಗಳನ್ನು ಇಟ್ಕೊಂಡು ಇವತ್ತೇನು ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಇವತ್ತು 2.0 ಎರಡನೇ ಬಾರಿಗೆ ನನಗೆ ಮಾನ್ಯ ನಮ್ಮ ಕೇಂದ್ರದಲ್ಲಿರುವಂತಹ ನಾಯಕರು ಮುಖ್ಯವಾಗಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ವೇಣುಗೋಪಾಲ್ ಸಾಹೇಬರು ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಅವರಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬರು, ಅದರ ಜೊತೆಗೆ ರಾಹುಲ್ ಗಾಂಧೀಜಿ ಅವರು ಕೂಡ ನನಗೆ ಆಶೀರ್ವಾದ ಮಾಡಿ, ಅದರ ಜೊತೆಗೆ ಬಳ್ಳಾರಿಯ ಮೂಲದ ನಮ್ಮ ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾಸೀರ್ ಹುಸೇನವರು ಮತ್ತು ನಮ್ಮ ತುಕಾರಾಮ್ ಅಣ್ಣನವರು ಮತ್ತು ನಮ್ಮ ಈ ಭಾಗದ ಶಾಸಕರಾದ ನಾಗರಾಜ್ ಅವರು ಮತ್ತು ನಮ್ಮ ಕಂಪ್ಲಿ ಭಾಗದ ಶಾಸಕರಾದ ಸೋದರರಾದ ಗಣೇಶ್ ಅವರು ಮತ್ತು ಇದೇ ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ಭರತ್ ರೆಡ್ಡಿ ಅವರು, ಅನ್ನಪೂರ್ಣಮ್ಮ, ತುಕಾರಾಮ್ ಅವರು ಎಲ್ಲರೂ ಕೂಡ ಒಟ್ಟಾಗಿ ಮಾಡಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರ ಹಾದಿಯಲ್ಲಿ ಇವತ್ತು ಮಾನ್ಯತಾನೇ ಮುಖ್ಯಮಂತ್ರಿಯಾಗಿ ನಮ್ಮ ರಾಜ್ಯವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿರುವಂತಹ ನಮ್ಮ DK ಶಿವಕುಮಾರ್ ಅವರ ಒಂದು ಆಶೀರ್ವಾದದಿಂದ ಇವತ್ತು ನಾನು ಮತ್ತೊಮ್ಮೆ ಈ 2ನೇ ಬಾರಿ ಸಚಿವನಾಗಿ ನಾನು ಬಂದಿದ್ದೀನಿ. ಅವರೆಲ್ಲರ ಒಂದು ನಂಬಿಕೆ, ಯಾವ ರೀತಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತೇಳಿ ಅವ್ರ ಕಲ್ಪನೆ ಇದೆಯೋ ಆ ಕಲ್ಪನೆಗೆ ತಕ್ಕಂತಾನೆ ಈ ಜಿಲ್ಲೆಯನ್ನ ಅಭಿವೃದ್ಧಿಯ ಮಾಡ್ಕೊಂಡು ಹೋಗಿ ಅದರ ಜೊತೆಗೆ ನಮ್ಮ ಪಕ್ಷದ ಬಲವರ್ಧನೆಯನ್ನು ಕೂಡ ಈ ಭಾಗದಲ್ಲಿ ಮಾಡ್ತೀವಿ ಅಂತೇಳಿ ಒಂದು ದೊಡ್ಡ ನಂಬಿಕೆಯನ್ನು ಇಟ್ಟು ಇವತ್ತು ನಮ್ಮ ಕೇಂದ್ರದಿಂದ ನಮ್ಮ ರಾಜ್ಯದಿಂದ ನಾಯಕರೆಲ್ಲ ಕೂಡ ಸೇರಿ ಭರವಸೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಈ ಜಿಲ್ಲೆಯಲ್ಲಿರುವಂತಹ ಶಾಸಕರು ಮತ್ತು ಸಂಸದರು ಮತ್ತು ರಾಜ್ಯಸಭಾ ಸದಸ್ಯರು ಎಲ್ಲರೂ ಒಳಗೊಂಡಂತೆ ಈ ಜಿಲ್ಲೆಯ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋ ಜೊತೆಗೆ ಇವತ್ತು ಅನೇಕ ಕನಸುಗಳನ್ನು ಕಂಡು ಕಳೆದ ಬಾರಿ ನಾನು 2023ರಲ್ಲಿ ಮಂತ್ರಿ ಆದ್ಮೇಲೆ ಕೆಲವು ಅನಾನುಕೂಲಗಳಿಂದ ಕೆಲವು ಬೇರೆ ಬೇರೆ ಕಾರಣಗಳಿಂದ ರಾಜಕೀಯ ಪ್ರೇರಿತವಾಗಿ ಇವತ್ತು ನಾನು ಆ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವಂತಹ ಸಂದರ್ಭ ಉದ್ಭವವಾಯಿತು. ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂಥ ವಿಚಾರದಿಂದ ಅವತ್ತಿನ ಸಂದರ್ಭದಲ್ಲಿ ಅದರ ಘಟನೆಗಳ ಅದರ ಕೈ ನೆನಪುಗಳಿಗೆಲ್ಲ ಕೂಡ ನನಗೆ ಕೈ ನೆನಪು ಇದೆ, ಬೇರೆಯವರಿಗೆ ಏನಾಗಿರುತ್ತೋ ಗೊತ್ತಿಲ್ಲ. ಆದ್ರೆ ಆ ಕೈ ನೆನಪುಗಳನ್ನ ನೆನೆಸ್ಕೊಂಡು ಇವತ್ತು ಮತ್ತೊಮ್ಮೆ ಆ ಒಂದು ವರ್ಷದ ಅವಧಿಯಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಈ ಜಿಲ್ಲೆಯ ಸಚಿವನಾಗಿ ಕೆಲಸ ಮಾಡಲಿಕ್ಕೆ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಅವಕಾಶ ಸಿಕ್ಕಿತ್ತು. ಆದ್ರೆ ಚುನಾವಣೆಗಳ ಮೇಲೆ ಚುನಾವಣೆಯಲ್ಲಿ ಬಂದಿದ್ದು ಅವತ್ತು ನಾನು ಅಭಿವೃದ್ಧಿಯನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಬಹಳ ಕಡಿಮೆ ಪ್ರಮಾಣದಲ್ಲಿ ನನ್ನ ಒತ್ತನ್ನು ಕೊಟ್ಟಿದ್ದೆ. ಅದಾದ ನಂತರ ಈಗಾಗಲೇ ಕೂಡ ನಮ್ಮ ಕೇಂದ್ರ ಮತ್ತು ರಾಜ್ಯದ ನಾಯಕರು ಮತ್ತೊಮ್ಮೆ ನನ್ನ ಮೇಲೆ ಭರವಸೆ ಇಟ್ಕೊಂಡು ಈ ಜಿಲ್ಲೆಯನ್ನ ಗಡಿಭಾಗ ಆಗಿರುವಂತ ನಮ್ಮ ಬಳ್ಳಾರಿ ಜಿಲ್ಲೆಯನ್ನ ಅಭಿವೃದ್ಧಿಯನ್ನ ಮಾಡ್ಕೊಂಡು ಹೋಗ್ತಾರೆ, ನಮ್ಮೆಲ್ಲ ಶಾಸಕರ ಜೊತೆ ಒಗ್ಗೂಡಿಸ್ಕೊಂಡು ಹೋಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶ ಕೊಟ್ಟಂತ ಅವಕಾಶದಲ್ಲಿ ಇವತ್ತು ನಾವು ಈಗಾಗಲೇ ಕೂಡ ಕೇವಲ 20 ತಿಂಗಳು ಮಾತ್ರನೇ ನಮಗೆ ಬಾಕಿ ಇದೆ. ಅಂದ್ರೆ ಸರ್ಕಾರ ಆಡಳಿತಕ್ಕೆ ಬಂದ್ಮೇಲೆ ಶಾಸಕರು ಮಂತ್ರಿಗಳಾದ್ಮೇಲೆ ಅವರು ಜಿಲ್ಲೆಗಳನ್ನ ಬಹಳಷ್ಟು ಅದ್ಭುತವಾಗಿ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ಇರ್ತಾರೆ. ಆದ್ರೆ ನನ್ನ ದುರದೃಷ್ಟ ಕಳೆದ 2023ರಲ್ಲಿ 1 ವರ್ಷಕ್ಕೆ 24ವರೆಗೆ ಮಾತ್ರನೇ ಆದೆ. ಆಮೇಲೆ 25, 26 ನನಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ರೀತಿಯಾಗಿ 2 ವರ್ಷ ಗ್ಯಾಪ್ ನಂತರ ಆ 2 ವರ್ಷದ ಕೆಲಸಗಳನ್ನ ಜೊತೆಗೆ ಅಂದ್ರೆ ಕಂಟಿನ್ಯೂ ಆಗಿ ಇರ್ಬೇಕಂತೇಳಿ ನಾನು ಖುಷಿ ಪಟ್ಕೊಂಡು ಬಂದು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಆದ್ರೆ ಆಗ್ಲಿಲ್ಲ. ಅದನ್ನು ಈ ಬಾರಿ 2ನೇ ಬಾರಿ ಅವಧಿಯಲ್ಲಿ ಕೂಡ ಈ ಕಡಿಮೆ ಅವಧಿಯಲ್ಲಿ 20 ತಿಂಗಳಲ್ಲಿ ಕೂಡ ಇವತ್ತು ನಾವು ಎಲ್ಲಾ ಜಿಲ್ಲೆಯ ಶಾಸಕರು ಮತ್ತು ಎಲ್ಲಾ ನಮ್ಮ ಚುನಾಯಿತ ಪ್ರತಿನಿಧಿಗಳು ಮತ್ತು ಜಿಲ್ಲೆಯ ಸಂಸದರು ಮತ್ತು ಎಲ್ಲರೂ ಕೂಡ ಒಗ್ಗೂಡಿಕೊಂಡು ಸೇರ್ಕೊಂಡು ಅದ್ರ ಜೊತೆಗೆ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಪಡೆದು ಈ ಜಿಲ್ಲೆಯನ್ನ ಬಳ್ಳಾರಿ ತಾಲೂಕಿಂದ ಹಿಡಿದು ನಮ್ಮ ಕಟ್ಟಕಡೆ ಗ್ರಾಮವರೆಗೂ ಕೂಡ
ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಲಿಕ್ಕೆ ನಾವು ಪಣ ಕಟ್ಕೊಂಡು ಬಂದಿದ್ದೀವಿ. ನಮ್ಮೆಲ್ಲರ ಶಾಸಕರ ಜೊತೆಗೆ ನಮ್ಮ ಜೊತೆಗೆ ಇರ್ತಾರೆ, ಆದ್ರೆ ತಮ್ಮ ಒಂದು ಅಭಿಪ್ರಾಯಗಳು, ತಮ್ಮ ಒಂದು ಗೈಡೆನ್ಸ್ ನನಗೆ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಈ 20 ತಿಂಗಳ ಅವಧಿಯಲ್ಲಿ ಕೂಡ ನಾನು 20 ತಿಂಗಳ ಅಂತ ಭಾವಿಸಿದ್ದೆ ಇದನ್ನ. ಈ 20 ತಿಂಗಳನ್ನ ಮುಖ್ಯಮಂತ್ರಿ ಅವರು ಹೇಳ್ತಾ ಇದ್ರು, ನಮ್ಗೆಲ್ಲ ಕೂಡ ಮೊದಲನೇ ಸಂಪುಟದ ಸಭೆಯಲ್ಲಿ ಹೇಳ್ತಾ ಇದ್ರು, 20 ತಿಂಗಳ ಅವಧಿಯನ್ನ ತಾವು 44 ತಿಂಗಳಾಗಿ ಪರಿವರ್ತನೆ ಮಾಡ್ಕೋಬೇಕಂತ. ಇವತ್ತು ಅದಕ್ಕೆ ಚಾಚು ಚಪ್ಪದೆ ನಾವೆಲ್ಲರೂ ಕೂಡ ಸಂಪುಟ ಸಭೆಯ ಸಹೋದ್ಯೋಗಿಗಳು ಎಲ್ಲ ಸೇರಿ ಮುಖ್ಯಮಂತ್ರಿಯವರ ಹಾದಿ ಇಟ್ಕೊಂಡು ಇವತ್ತು ಈ ರಾಜ್ಯವನ್ನ 20 ತಿಂಗಳಲ್ಲಿ ಇಡೀ ದೇಶವೇ ನಮ್ಮ ಕರ್ನಾಟಕದತ್ತ ನೋಡುವಂತ ಒಂದು ಅಭಿವೃದ್ಧಿಯನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕೂಡ ಇದರ ಮೂಲಕ ತಮ್ಮೆಲ್ಲ ಕೂಡ ಮಾಧ್ಯಮದ ಬಗ್ಗೆ ನಾವು ತಿಳಿಸ್ತಾ ಇದ್ದೀವಿ. ಅಂದ್ರೆ ಅವರು ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡಿದ್ದಾರೆ, ಈ ರಾಜ್ಯವನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು. ಈ ರಾಜ್ಯದಲ್ಲಿ ನಮ್ಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಕೊಟ್ಟಿರುವಂತದ್ದು, ಕಟ್ಟಕಡೆ ವ್ಯಕ್ತಿಗಳಿಗೆ ಕೂಡ ಒಂದು ಬಡವರಿಗೆ ಸಹಕಾರ ಮಾಡುವಂತದ್ದು, ಪಂಚ ಗ್ಯಾರಂಟಿಗಳನ್ನ ಬಹಳಷ್ಟು ಉತ್ತಮವಾಗಿ ನಡೆಸ್ಕೊಂಡು ಹೋಗುವಂತದ್ದು ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತೇನು ಮಾಜಿ ಮುಖ್ಯಮಂತ್ರಿಯವರು ಏನು ಹಾದಿ ಹಾಕೊಟ್ಟಿದ್ದಾರೆ, ಆ ಹಾದಿಯಲ್ಲಿನೇ ಇವತ್ತು ನಮ್ಮ ಮುಖ್ಯಮಂತ್ರಿಯವರು ಕೂಡ ನಡೀತಿದ್ದಾರೆ. ಈ 5 ಗ್ಯಾರಂಟಿಗಳನ್ನ ಪ್ರತಿಯೊಬ್ಬ ಮನೆ ಮನೆಗೂ ತಲುಪಿಸಲಿಕ್ಕೆ ನಾವೆಲ್ಲರೂ ಕೂಡ ಶಾಸಕರ ಸಮೇತ, ಮಂತ್ರಿಗಳ ಸಮೇತ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಬರೀ 5 ಗ್ಯಾರಂಟಿಗಳನ್ನ ಕೊಟ್ಟು ನಾವು ಸುಮ್ಮನೆ ಕೂಡೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಯವರು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ನಮ್ಮ ಫಿಸಿಕಲ್ ಡೆಫಿಸಿಟ್ ಎಷ್ಟಿದೆನೋ, ನಮ್ಮ ಫೈನಾನ್ಸ್ ಯಾವ ರೀತಿ ಇದೆನೋ, ನಮ್ಮ ಸರ್ಪ್ಲಸ್ ಎಷ್ಟಿದೆನೋ, ನಮ್ಮ ಕರ್ನಾಟಕಕ್ಕೆ ಯಾವುದು ಲಾಭದಾಯಕವಾಗಿರುವಂತಹದ್ದನ್ನ ಯೋಜನೆಗಳನ್ನು ಬರಬೇಕು, ಅವನ್ನೆಲ್ಲಗಳು ರೂಪುರೇಷೆಗಳನ್ನು ಮಾಡಿಕೊಂಡು ಇವತ್ತು ಕರ್ನಾಟಕವನ್ನ ಒಂದು ಬಹಳ ಭವ್ಯವಾದ ಒಂದು ಕರ್ನಾಟಕ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 5 ಗ್ಯಾರಂಟಿಗಳ ಜೊತೆಗೆ ರಸ್ತೆಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಮುಖ್ಯವಾಗಿ ಶಾಲೆಗಳನ್ನ ವಿದ್ಯೆಯನ್ನು ಕೊಡ್ಲಿಕ್ಕೆ ಮತ್ತು ಆರೋಗ್ಯವನ್ನು ಕೊಡ್ಲಿಕ್ಕೆ ನಮ್ಮ ಮುಖ್ಯಮಂತ್ರಿಯವರು ತುದಿಗಾಲಲ್ಲಿ ನಿಂತಿದ್ದಾರೆ. ಇವತ್ತು ರಾಜ್ಯದ ಬಡ ಮಕ್ಕಳಿಗಾಗಿರ್ಬೋದು, ರಾಜ್ಯದ ಬಡವರಿಗಾಗಿರ್ಬೋದು, ರಾಜ್ಯದ ಪ್ರತಿಯೊಬ್ಬ ಜನರಿಗಾಗಿರ್ಬೋದು ಒಳ್ಳೆಯ ಆರೋಗ್ಯ ಮತ್ತು ವಿದ್ಯೆಯನ್ನು ಕೊಡುವಂತದ್ದು ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಅವರ ಒಂದು ಪ್ಲಾನ್ ಅನ್ನು ಹಾಕಿದ್ದಾರೆ. ಆ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಹೋಗ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಂಡು, ಈ ಜಿಲ್ಲೆಯಲ್ಲಿ ಏನೇನು ಕಳೆದ 3 ವರ್ಷದಿಂದ ಅಂದ್ರೆ ಅಲ್ಪ ಸ್ವಲ್ಪದಲ್ಲಿ ನಮ್ಮ ಶಾಸಕರೆಲ್ಲ ಕೂಡ ಬಹಳಷ್ಟು ಅಭಿವೃದ್ಧಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನಷ್ಟು ಅವರಿಗೆ ಬಲ ತುಂಬಲಿಕ್ಕೆ ಇವತ್ತು ಈ ಜಿಲ್ಲೆ ಉಸ್ತುವಾರಿ ಸಚಿವನ ಹಾಕೊಂಡಿದ್ದೀವಿ. ಅದರ ಜೊತೆಗೆ ನಮ್ಮ ಭಾಗದಲ್ಲಿನೇ ಇವತ್ತು KMRC ಖನಿಜ ಇವತ್ತು ಏನು ಆ ನಿಧಿಯಿಂದ KMRC ಮತ್ತು DMF ಮೂಲಕ ನಮ್ಮ ಜಿಲ್ಲೆಯನ್ನು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ನಾವು ಈಗಾಗಲೇ ಕೂಡ ರೂಪುರೇಷೆಗಳನ್ನು ಮಾಡ್ತಾ ಇದ್ದೀವಿ. ಕಳೆದ ಬಾರ ನಾನು ಇದೇ ರೀತಿ ಮಾತಾಡಿದ್ದೆ, ಆದ್ರೆ ಆ ಮಾತನ್ನು ಉಳಿಸ್ಕೊಳ್ಳೋಕ್ ಆಗಿಲ್ಲ. ನಾವು ಅನೇಕ ಕನಸುಗಳನ್ನು ಕಂಡ್ಕೊಂಡು ಬಂದಿದ್ವಿ, ಆದ್ರೆ ಆಗ್ಲಿಲ್ಲ. ಆದ್ರೆ ಈ 20 ತಿಂಗಳನ್ನ ಮಾನ್ಯ ಮುಖ್ಯಮಂತ್ರಿ ಅವರು ಏನ್ ಹೇಳಿದಾರಲ್ಲ, 20 ತಿಂಗಳನ್ನ 50 ತಿಂಗಳಾಗಿನೇ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವೆಲ್ಲ ಶಾಸಕರು. ಈ 1 ಗಂಟೆಯನ್ನು ಕೂಡ ನಾವು ವೇಸ್ಟ್ ಮಾಡೋದು ಇನ್ಮೇಲೆ. ಅಭಿವೃದ್ಧಿ 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 ಅಭಿವೃದ್ಧಿ, ವಿದ್ಯೆ, ಶಾಲೆ ಮತ್ತು ಆರೋಗ್ಯ ಇದನ್ನು ಕೊಡ್ಬೇಕು. ಅದರ ಜೊತೆಗೆ ನಮ್ಮ ರೈತರಿಗೆ, ನಮ್ಮ ರಾಜ್ಯದಲ್ಲಿ ಇರುವಂತಹ ಎಲ್ಲಾ ರೈತರಿಗೆ ಏನೇನು ಅನಾನುಕೂಲಗಳಿದೆ ಅದನ್ನು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಹೋಗುವಂತದ್ದು ನಮ್ಮ ಶಾಸಕರು ಮತ್ತು ಮಂತ್ರಿಗಳು ಮಾಡ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಯವರನ್ನ ಬಲಪಡಿಸಲಿಕ್ಕೆ ಒಳ್ಳೆ ಆಡಳಿತವನ್ನು ಕೊಟ್ಟು ಮತ್ತೊಮ್ಮೆ 2028ರಲ್ಲಿ ಕೂಡ ಮತ್ತೆ ಅಧಿಕಾರಕ್ಕೆ ಬರಬೇಕಂತ ಕಲ್ಪನೆ ಇಟ್ಕೊಂಡು ಆ ರೀತಿಯಾಗಿ ಇವತ್ತು ಚುನಾವಣೆಯನ್ನು ಮಾಡ್ಲಿಕ್ಕೆ, ಅಂದ್ರೆ ಆ ರೀತಿಯಾಗಿ ಒಂದು ಪ್ಲಾನ್ ಅನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಯವರ ಜೊತೆಗೆ ಹೋಗ್ತಾ ಇದ್ವಿ. ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಬಳ್ಳಾರಿ ತಾಲೂಕಲ್ಲ, ಬಳ್ಳಾರಿ ಗ್ರಾಮಾಂತರ ಅಲ್ಲ, ಸಿರುಗುಪ್ಪ ಅಲ್ಲ, ಕಂಪ್ಲಿ ಅಲ್ಲ, ಸಂಡೂರು ಅಲ್ಲ, ಇಡೀ ನಮ್ಮ ಜಿಲ್ಲೆಯನ್ನ, ಸಣ್ಣ ಜಿಲ್ಲೆ ಆಗಿದೆ, ಈ ಜಿಲ್ಲೆಯನ್ನ ಭವ್ಯವಾಗಿ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ಪಣ ಕಟ್ಕೊಂಡು ಬಂದಿದ್ವಿ. ಅದರ ಜೊತೆಗೆ ನಿಮ್ಮ ಸಹಕಾರ ಬಹಳಷ್ಟು ಮುಖ್ಯ ಆಗಿದೆ. ತಮ್ಮ ಸಹಕಾರ ಮತ್ತು ಅಭಿಪ್ರಾಯಗಳು ನಾವು ಯಾವತ್ತೂ ಕೂಡ ಮುಕ್ತವಾಗಿ ಇರಬೇಕು. ಇವತ್ತು ಈಗಾಗಲೇ ಕೂಡ ಬಳ್ಳಾರಿಯಲ್ಲಿ ಕೂಡ ಅನೇಕ ಬೇರೆ ಬೇರೆ ವಿಚಾರಗಳ ಬಹಳಷ್ಟು ನಮ್ಮ ಮನೆ ಬಾಗಿಲಿಗೆ ಇದ್ದಾವೆ ಇಲ್ಲಿ ಅಭಿವೃದ್ಧಿ ಮಾಡುವಂಥದ್ದು. ಅವನ್ನೆಲ್ಲ ಕೂಡ ಪಟ್ಟಿ ಮಾಡಿಕೊಂಡು ನಮ್ಮ ಆಡಳಿತ, ನಮ್ಮ ಜಿಲ್ಲಾಡಳಿತದ ಜೊತೆಗೆ ಕೂಡ್ಕೊಂಡು ನಮ್ಮ ಶಾಸಕರೆಲ್ಲ ಸೇರ್ಕೊಂಡು ನಾವೊಂದು ಬ್ಲೂ ಪ್ರಿಂಟ್ ಮಾಡಿಕೊಂಡು ಮತ್ತೊಮ್ಮೆ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ. ಇವತ್ತು ಸ್ವಾತಂತ್ರ್ಯ ಬಂದಿದೆ, ಒಳ್ಳೆ ದಿನದಲ್ಲಿ ಬಂದು ಇವತ್ತು ನಾವೆಲ್ಲರೂ ಕೂಡ ನಮ್ಮ ಬಳ್ಳಾರಿ ಅಭಿವೃದ್ಧಿಗೆ ಇವತ್ತಿಂದಲೇ ನಾಂದಿ ಆಡಿ ಇವತ್ತಿಂದ ನಮ್ಮ ಮೊದಲ ಗಾಲನ್ನ ನಾವು ಹಾಕೊಂಡು ಹೋಗ್ತೀವಿ ಅನ್ನುವಂಥದ್ದು ವಿಚಾರವನ್ನು ತಮಗೆ ನಾನು ತಿಳಿಸ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.